ನಾನು ಪರಶುರಾಮ್ ಪೇಟ್ಕರ್. ಸದ್ಯ ನಾನು ಬಾಗಲಕೋಟೆಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿದ್ದೀನಿ. ಸೊ ಇಲ್ಲೊಬ್ಬ ವಿಶೇಷ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಸೊ ಆ ವ್ಯಕ್ತಿ ಕಳೆದ 10 ವರ್ಷಗಳಿಂದ ಸೈಕಲ್ ಮೇಲೆ ಜಾಥಾವನ್ನು ಮಾಡ್ತಾ ಇದ್ದಾರೆ, ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿ ಮೂಲಕವಾಗಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಮೊಬೈಲ್ ಕೊಟ್ಟರೆ ಅವರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಸಂದೇಶವನ್ನು ಇಟ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಸೊ ಆ ವ್ಯಕ್ತಿ ಯಾರು, ಏನು, ಎಲ್ಲಿಂದ ಬಂದಿದ್ದಾರೆ, ಆ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ನಾನು ರಮೇಶ್ ಪೂಜಾರಿ, ಬೆಳಗಾವಿ ಜಿಲ್ಲಾ. ನನ್ನ ಸೈಕಲ್ ಭೀಷ್ಮ ಅಂತದೆ. ಓಕೆ. ಎಲ್ಲ ವ್ಯಕ್ತಿಗಳ ಕಿರು ಪರಿಚಿತ. ಮತ್ತೆ 16 ವರ್ಷಗಳ ಹಿಂದೆ ನಂದು ದೊಡ್ಡ ದೊಡ್ಡ ಸೈಕಲ್ ಕಾರ್ಯಕ್ರಮ ನಡೀತಿತ್ತು. ಓಕೆ. ಆದ್ರೆ ಸೈಕಲ್ ಕಾರ್ಯಕ್ರಮಕ್ಕೆ ವಿದಾಯ ಹೇಳಿದ್ದೇನೆ 10 ವರ್ಷದ ಹಿಂದೆ. ಆದ್ರೂ ಸುಮ್ಮನೆ ಕೂತ್ಕೊಂಡಿಲ್ಲ, ಏನಾದ್ರೂ ಒಂದು ಜನಪರ ಕಾಳಜಿಪರ ಒಂದು ಸಂದೇಶ ಮಾಡ್ತಾನೆ ಇದ್ದೇನೆ ಸೈಕಲ್ ಮೇಲೆ. ಓಕೆ. ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಬೆಂಗಳೂರಿಗೆ ಹೋದೆ. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ ಅಂತ ಹೇಳಿ ಒಂದು ಸಂದೇಶ ಇಟ್ಕೊಂಡು ಚಿಕ್ಕಮಂಗ್ಳೂರು, ಮಂಗಳೂರು, ಬೆಂಗಳೂರು ಎಲ್ಲ ಕಡೆ ತಿರುಗಾಡ್ತಾನೆ ಇದ್ದೇನೆ. ಆದ್ರೆ ಈಗ ನನಗೆ ವಯಸ್ಸಾಗಿದೆ, ಇನ್ನು ನಾನು ಸೈಕಲ್ ಹೊಡಿತೇನೆ ಅನ್ನೋ ಗ್ಯಾರಂಟಿ ನನಗೂ ಸಹ ಇಲ್ಲ. ಆದ್ರೆ ನಾನೊಂದು ಚಾಲೆಂಜ್, ಬೆಳಗಾವಿ ಸಂಕೇಶ್ವರದಿಂದ ಒಂದು ಚಾಲೆಂಜ್ ಮಾಡಿದ್ದೇನೆ. ನಾನು ಸಂಕೇಶ್ವರದಿಂದ ಆಗಸ್ಟ್ 15ರಂದು ಸೈಕಲ್ ಜಾಥಾ ಮಾಡ್ತಾ ಕೂಡಲ ಸಂಗಮದವರೆಗೆ ಹೋಗಿ ಬಸವಣ್ಣರ ದರ್ಶನ ಮಾಡ್ತೇನೆ. ದರ್ಶನ ಮಾಡಿದವಾಗ ನಾನು ಅವರಲ್ಲಿ ಪ್ರಾರ್ಥಿಸುವುದು ಒಂದೇ, ಯಾಕಂದ್ರೆ ಬಸವಣ್ಣವರೇ 16 ವರ್ಷಗಳಿಂದ ನಾನು ಸೈಕಲ್ ಜಾಥಾ ಮಾಡಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ ಅಂತ ಹೇಳ್ತಾ ಇದ್ದೇನೆ. ಆದ್ರೂ ನಮ್ಮ ಹೆಂಗಸರು ಮಕ್ಕಳು ಇವತ್ತು ಹಾಲು ಕೊಡು ಮಕ್ಕಳಿಗೂ ಮೊಬೈಲ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಹಲವಾರು ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ ಪ್ರಸಂಗ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಆದ್ರಿಂದ ಮಕ್ಕಳ ಮೇಲಿನ ಒಂದು ಪ್ರೀತಿಯಿಂದ ಈ ಸೈಕಲ್ ಜಾಥಾ ಈ ವಯಸ್ಸಿನಲ್ಲಿ ಆಗಸ್ಟ್ 15ಕ್ಕೆ ಸಂಕೇಶ್ವರದಿಂದ ಬಿಟ್ಟು ನಿನ್ನೆ ಕೂಡಲ ಸಂಗಮ ಹೋಗಿ ಬಸವಣ್ಣನ ದರ್ಶನ ಮಾಡ್ಕೊಂಡು ಇವತ್ತು ಒಂದು ಸ್ನೇಹಿತರಿಗೆ ಭೇಟಿ ಆಗ್ಲಿಕ್ಕೆ ಬಾಗಲಕೋಟೆಗೆ ಬಂದಿದ್ದೇನೆ. ನಿಮ್ಮಂತ ಹುಲಿಗಳಿದ್ದಾರೆ, ಬರ್ತಾರೆ, ಏನೋ ಇದ್ ಮಾಡ್ತಾರೆ, ಒಂದು 10 ಮಂದಿಗೆ ತಿಳಿಸುವಂಗ ಒಂದು ಪ್ರಯತ್ನ ಮಾಡ್ತಾರೆ. ಅಂದ್ರೆ ಪ್ರತಿ ವರ್ಷ ಕೂಡ ಮಾಡ್ತಾ ಇರ್ತಾರೆ ಹೇಗೆ? ಯಾವಾಗ ಆಗಸ್ಟ್ 15, 26 ಜನವರಿ ಎರಡು ನಂದು ದೇಶದ ಬಗ್ಗೆ ಜಾಗೃತಿ ದೇಶದ ಬಗ್ಗೆ ಮೂಡಿಸುವಂತ ಜಾಗೃತಿ ಮೂಡಿಸುವಂತ ಒಂದು ಸಮಯ ನೋಡಿ ನಾನು ಅದನ್ನ ಜಾಗೃತಿ ಮೂಡಿಸ ಹೋಗ್ತೇನೆ. ನಿನ್ನೆ ನಾನು 6 ಗಂಟೆಗೆ ಕೂಡಲ ಸಂಗಮದಿಂದ ಬಿಟ್ಟೆ. ಕಡೆಗೆ ಬೇವೂರು ಬಂದು ಉಳ್ಕೊಂಡೆ. ಬೇವೂರು ಮಂದಿ ಕೇಳಿದಾಗ 10 ಕಿಲೋಮೀಟರ್ ಇದೆ, 8 ಕಿಲೋಮೀಟರ್ ಇದೆ ಅಂತಾರೆ. ಅದು ನಿಜವಾಗಿ ಕಿಲೋಮೀಟರ್ ಜಾಸ್ತಿನೇ ಇತ್ತು. ಬೇವೂರಿನಿಂದ ಒಂದು 4-5 ಕಿಲೋಮೀಟರ್ ಹಿಂದೆನೆ ಕತ್ಲಾಯ್ತು. ಕತ್ಲಾದ್ಮೇಲೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದ್ರೂ ಸಹ ಬಿಡ್ಲಿಲ್ಲ. ಬೇವೂರಿಗೆ ಬಂದು ಬೇವೂರಿನಲ್ಲಿ ಹಾಲ್ಟ್ ಮಾಡಿ ಬೆಳಿಗ್ಗೆ ಬೇವೂರಿನಿಂದ ಇಲ್ಲಿಗೆ ಬಿಟ್ಟಿದ್ದೇನೆ. ಈಗ ತಮ್ಮ ವಯಸ್ಸೆಷ್ಟು? 76. ಈ ವಯಸ್ಸಿನಲ್ಲೂ ಕೂಡ ಸೈಕಲ್ ತುಳಿತಾ ಇರ್ತೀರಿ? ಇಲ್ಲ, ಸಮಾಜಕ್ಕೋಸ್ಕರ ಏನಾದ್ರು ಮಾಡ್ಬೇಕಂತ ನನ್ನ ಒಂದು ವಿಚಾರ. ಅದು ದೇವರ ಒಂದು ಇದು. ನಾನ್ ಸೈಕಲ್ ಹೊಡಿತೀನಂತೂ ನನಗೂ ಇದಿಲ್ಲ, ಆದ್ರೆ ಇದೆಲ್ಲ ದೇವರೇ ಮಾಡಿಸ್ತಾ ಇದ್ದಾನಂತ ನನ್ನ ಆಲೋಚನೆಗಳು. ತಮ್ಮ ಕುಟುಂಬದವ್ರು ಯಾವ ರೀತಿ ಸಹಕಾರ? ಇಲ್ಲ, ನನ್ನ ಕುಟುಂಬದವರು ಹಿಂಗೆ. ಈಗ ಒಬ್ಬ ನ್ಯಾಷನಲ್ ಸೈಕಲ್ ಪಟ್ಟು ಆದ್ರಿಂದ ಸರ್ಕಾರ ನನಗೆ ಬಹಳ ಸವಲತ್ತು ಮಾಡ್ಬೇಕಿತ್ತು, ರಾಜಕಾರಣಿಗಳು ಮಾಡ್ಬೇಕಿತ್ತು. ಆದ್ರೆ ನಾನು ಸಲ ಮಾಡುದು ನನಗೆ ಸರ್ಕಾರ ಬೇಡ್ಕೊಳ್ಳುವಂತ ನನ್ಗೆ, ನಾನೊಬ್ಬ ಸ್ವಾಭಿಮಾನಿ ಆದ್ರಿಂದ ನನಗೆ ಅದು ಅಭ್ಯಾಸ ಇಲ್ಲ. ತಮ್ಮ ಮೂಲ ವೃತ್ತಿ ಅಂದ್ರೆ ಏನಾಯ್ತು ನಿಮ್ದು? ಮೂಲ ವೃತ್ತಿ ಇದೇನೆ, ಸೈಕಲ್. 5 ದಿವಸ 10 ದಿವಸ ಒಂದೊಂದು ಊರಿನಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲ, ವಯಸ್ಸಲ್ಲಿದ್ದಲ್ಲ, ನಮ್ಮ ವಯಸ್ಸಿದ್ದಲ್ಲ, ವಯಸ್ಸಿದ್ದಾಗ ದೊಡ್ಡ ಸೈಕಲಿಸ್ಟ್ ನಾನು. ಸೈಕ್ಲಿಸ್ಟ್ ದೊಡ್ಡ ಸೈಕಲ್ 8 ದಿವಸ 10 ದಿವಸ ಕಂಟಿನ್ಯೂಸ್ ರಾತ್ರಿ ಸೈಕಲ್ ಮೇಲೆ ಸ್ನಾನ, ಊಟ ಎಲ್ಲ ಸೈಕಲ್ ಮೇಲೆ. ಸಾವಿರಾರು ಜನ ನನ್ನ ಪ್ರದರ್ಶನ ನೋಡ್ಲಿಕ್ಕೆ. ಇವತ್ತು ಬೆಳಗಾವಿ ಜಿಲ್ಲೆ ನನ್ಗೆ ಸೈಕಲ್ ಭೀಷ್ಮ ಅಂತದೆ. ಇಡೀ ಬೆಳಗಾವಿ ಜಿಲ್ಲೆನ ನನ್ನ ಇದು ಮಾಡ್ತದೆ. ಮತ್ತೆ ಯಾವ ರೀತಿ ಸೈಕಲಿಸ್ಟ್ ಅಂದ್ರೆ? ಈಗ ಸೈಕಲ್ ಬಿಟ್ಟು ಆಮೇಲೆ ನಿಮ್ಗೆ ಸರ್ಕಾರದಿಂದ ಪೆನ್ಷನ್ ಬರ್ತದೆ ಹೇಗೆ? ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಮತ್ತೆ ಆದಾಯ ಹೆಂಗೆ ನಿಮ್ಗೆ? ಈ ಆದಾಯ ನನ್ನ ಅಭಿಮಾನಿಗಳೇ ಕಾರಣ. ಕುಟುಂಬಿಕ ಅಂದ್ರೆ ಕುಟುಂಬದ ಯಾವ ರೀತಿ? ಎಲ್ಲದಕ್ಕೂ ನಾನು ಆಸೆ ಪಡೋಲ್ಲ. ಜೀವನದಲ್ಲಿ ನನಗೆ ಆಸೆ ಇಲ್ಲ. ಆದ್ರೆ ಏನಿದೆ ಅದರಲ್ಲಿ ನಾನು ಸಮಾಧಾನ ಪಟ್ಕೊಂಡು ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ನನ್ನ ಬದುಕಿನಲ್ಲಿ ನಾವು ಜಾಸ್ತಿ ಆಸೆ ಪಡಬಾರದು. ನಾವು ಗುಡಿಸಲಲ್ಲಿ ಇದ್ದೇವೆ, ಆ ಗುಡಿಸಲು ನಮ್ಗೆ ಅಲ್ಲಿಂದ ಖುಷಿ ಸಿಗ್ಬೇಕಂತ ನನ್ನ ಒಂದು ಉದ್ದೇಶ. ನಾನು ಬಂಗ್ಲಾ ಕಟ್ಟಬೇಕು, ಮತ್ತೊಬ್ಬರಿಗೆ ಮೋಸ ಮಾಡ್ಬೇಕು, ಮತ್ತೊಬ್ಬರ ಸಪೋರ್ಟ್ ತಗೊಳ್ಬೇಕು, ಈ ಅಭಿಮಾನ ಇಲ್ಲ. ದೇವ್ರು ನಮ್ಮನ್ನ ಹೇಗೆ ಇಟ್ಟಿದ್ದಾನೆ ಹಾಗೆ ನಾವ್ ಇದ್ದೇವೆ ಸರ್. 2 ಟೈಮ್ ಊಟ ಇಲ್ಲಾದ್ರೂ 1 ಟೈಮ್ ಊಟ ಇದ್ರು ಸೈನೆ. ಟೈಗರೇ.